ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿ ದಯಾನಂದ ಮುಂಗಾಳೆ. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಪ್ರತಿಯೊಬ್ಬರಿಗೂ ವೆಲ್ತ್ ಕ್ರಿಯೇಟ್ ಮಾಡಬೇಕು, ಸಂಪತ್ತು ಕ್ರಿಯೇಟ್ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ. ಆದರೆ ಇಲ್ಲಿ ಸಾಕಷ್ಟು ಅನಾಲಿಸಿಸ್ಗಳನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಾವು ಫಂಡಮೆಂಟಲ್ ಅನಾಲಿಸಿಸ್ನ ಮೊರೆ ಹೋಗ್ಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ಚಿಕ್ಕದಾಗಿ ಹೇಳಬೇಕು ಅಂದರೆ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಇಟ್ ಈಸ್ ಅನ್ ಆರ್ಟ್ ಆಫ್ ರೀಡಿಂಗ್ ದ ಕಂಪನಿ. ಒಂದು ಕಂಪನಿಯ ಬೆಲೆಯನ್ನು, ಒಂದು ಕಂಪನಿಯ ಒಂದು ಮೌಲ್ಯಮಾಪನ ಮಾಡುವಾಗ ಸಾಕಷ್ಟು ವಿಚಾರಗಳು ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಅದೇ ರೀತಿ ಇವತ್ತಿನ ಟಾಪಿಕ್ ಫೇಸ್ ವ್ಯಾಲ್ಯೂ ಅಂದ್ರೇನು, ಬುಕ್ ವ್ಯಾಲ್ಯೂ ಅಂದ್ರೇನು, ಹಾಗೂ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೇನು ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕು ಸ್ನೇಹಿತರೆ. ಯಾಕಂದ್ರೆ ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತಾಗಲ್ಲ. ಫೇಸ್ ವ್ಯಾಲ್ಯೂ ಏನು, ಯಾವಾಗ ಯೂಸ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಸ್ನೇಹಿತರೆ. ಮೊದಲನೇದಾಗಿ ಫೇಸ್ ವ್ಯಾಲ್ಯೂ ಅಂದ್ರೆ ಇಟ್ ಈಸ್ ದ ಪ್ರೈಸ್ ಡಿಟರ್ಮೈನ್ಡ್ ಬೈ ದ ಕಂಪನಿ. ಒಂದು ಶೇರಿನ ಒಂದು ಪ್ರೈಸ್ ಅಂತ ಬಂದಾಗ ಆ ಪ್ರೈಸ್ ನಲ್ಲಿ ಎರಡು ಅಂಶಗಳು ಕೂಡಿರ್ತವೆ. ಒಂದು ಫೇಸ್ ವ್ಯಾಲ್ಯೂ, ಇನ್ನೊಂದು ಪ್ರೀಮಿಯಂ. ಒಂದು ಕಂಪನಿ ಏನಾದರೂ ಫಾರ್ ಎಕ್ಸಾಂಪಲ್ 400 ರೂಪಾಯಿಗೆ ಲೀಸ್ಟ್ ಆಗಿದೆ ಅಂದರೆ ಅದ್ರ ಫೇಸ್ ವ್ಯಾಲ್ಯೂ 10 ರೂಪಾಯಿ ಇದೆ ಅಂದ್ರೆ ಅರ್ಥ 390 ರೂಪಾಯಿ ಇರ್ತಕ್ಕಂಥದ್ದು ಪ್ರೀಮಿಯಂ ಅಂತ ಅರ್ಥ. ಸೊ ಈ ಫೇಸ್ ವ್ಯಾಲ್ಯೂ ಏನಕ್ಕೆ ಸರ್ ಹೆಲ್ಪ್ ಆಗುತ್ತೆ ಅಂದರೆ ಸಾಕಷ್ಟು ಕಾರ್ಪೊರೇಟ್ ಆಕ್ಷನ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಡಿವಿಡೆಂಡ್ಸ್ ಏನಾದರೂ ಕೊಡುವಾಗಿರ್ಬೋದು, ಅಥವಾ ಕಂಪನಿ ಏನಾರ ಸ್ಪ್ಲಿಟ್ ಮಾಡ್ತಾ ಇದ್ರೆ ಬಹಳ ಅನುಕೂಲ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ವಿ, ಟಾಟಾ ಮೋಟರ್ಸ್ ಹ್ಯಾಸ್ ಇಶ್ಯೂಡ್ 300% ಆಸ್ ಅ ಡಿವಿಡೆಂಡ್. ಸೊ ಹಾಗಾದ್ರೆ ಸರ್ ಶೇರಿನ ಬೆಲೆ 800 ರೂಪಾಯಿ ಇದೆ, ಸೊ ಹಾಗಾದ್ರೆ 2400 ರೂಪಾಯಿ ಡಿವಿಡೆಂಟಾ? ನೋ ಮೈ ಡಿಯರ್ ಫ್ರೆಂಡ್ಸ್, 300% ಆಫ್ ಫೇಸ್ ವ್ಯಾಲ್ಯೂ 2 ರೂಪೀಸ್. ಟಾಟಾ ಮೋಟರ್ಸ್ ನ ಇವತ್ತಿನ ಫೇಸ್ ವ್ಯಾಲ್ಯೂ 2 ರೂಪಾಯಿ ಇದೆ. ಆ ಫೇಸ್ ವ್ಯಾಲ್ಯೂ 2 ರೂಪಾಯಿಗೆ 6 ರೂಪಾಯಿ ಏನಾದರೂ ಡಿವಿಡೆಂಡ್ ಕೊಟ್ಟರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ 300%. ಸೊ ಡಿವಿಡೆಂಡ್ ಯಾವಾಗಲೂ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಹೇಳ್ತಕ್ಕಂಥದ್ದು ಫೇಸ್ ವ್ಯಾಲ್ಯೂಗೆ ಎಷ್ಟು ಕೊಟ್ವಿ ಅಂತ ಹೇಳ್ತಾರೆ. ಅದೇ ರೀತಿ ಕಂಪನಿಯ ಒಂದು ಶೇರ್ಸ್ನ ಸ್ಪ್ಲಿಟ್ ಮಾಡ್ತಾರೆ. ಏನು ಸರ್ ಸ್ಪ್ಲಿಟ್ ಅಂದರೆ, ಇವತ್ತು MRF ನ ಒಂದು ಬೆಲೆ ಅನ್ಕೊಳ್ಳಿ 1,50,000 ರೂಪಾಯಿ ಒಂದು ಶೇರಿನ ಬೆಲೆ. ಇದರ ಫೇಸ್ ವ್ಯಾಲ್ಯೂ 10 ರೂಪೀಸ್ ಅಂತ ಅನ್ಕೊಳ್ಳಿ. ಸರ್ 1,50,000 ರೂಪಾಯಿ ಪ್ರೈಸ್ ನಡೀತಾ ಇದೆ, ಅದರಲ್ಲಿ 1,49,990 ರೂಪಾಯಿ ಪ್ರೀಮಿಯಂ ಅಮೌಂಟ್. ಫೇಸ್ ವ್ಯಾಲ್ಯೂ ಇಸ್ ಓನ್ಲಿ 10 ರೂಪೀಸ್. ಸೊ ಸ್ಪ್ಲಿಟ್ನ ಯಾಕೆ ಮಾಡ್ತಾರೆ ಅಂತ ನೋಡಿದಾಗ, ಒಂದು ಕಂಪನಿಯ ಒಂದು ಶೇರ್ಸ್ನ ವಹಿವಾಟು ಜಾಸ್ತಿ ಆಗಲಿ, ಟ್ರಾನ್ಸಾಕ್ಷನ್ ಜಾಸ್ತಿ ಆಗಲಿ, ಟ್ರೇಡ್ ಮಾಡೋರು ಜಾಸ್ತಿ ಆಗಲಿ ಅನ್ನೋ ಉದ್ದೇಶ ಏನಾದರೂ ಬೋರ್ಡ್ ಆಫ್ ಡೈರೆಕ್ಟರ್ಸಿಗೆ ಬಂತು ಅಂತ ಅನ್ಕೊಳ್ಳಿ. ಒಂದು ಶೇರ್ 10 ರೂಪಾಯಿ ಇರತಕ್ಕಂಥ ಫೇಸ್ ವ್ಯಾಲ್ಯೂ ಇರತಕ್ಕಂಥ ಒಂದು ಕಂಪನಿನ 10 ಭಾಗವಾಗಿ ವಿಂಗಡಿಸ್ತಾರೆ, ಕತ್ತರಿ ಹಾಕಲಾಗುತ್ತದೆ. ಸೊ 10 ರೂಪಾಯಿ ಫೇಸ್ ವ್ಯಾಲ್ಯೂ ಇರ್ತಕ್ಕಂಥದ್ದು 1 ರೂಪಾಯಿ ಫೇಸ್ ವ್ಯಾಲ್ಯೂ ಆಯಿತು. ಇದು ಒಂದು ಕಡೆಗಾದ್ರೆ ಆಟೋಮೆಟಿಕ್ಲಿ ಕರೆಂಟ್ ಮಾರ್ಕೆಟ್ ಪ್ರೈಸ್ 1,50,000 ರೂಪಾಯಿ ಇರ್ತಕ್ಕಂಥದ್ದು 15,000 ರೂಪಾಯಿ ಒಂದೊಂದು ಶೇರ್ ಸಿಗುತ್ತೆ. ಸೊ ಈ ರೀತಿ ಆದಾಗ ಹೆಚ್ಚಿನ ಜನ ಆ ಕಂಪನಿಗೆ ತಗೋಬೇಕು ಅನ್ನೋದನ್ನ ಮುಗಿಬೀಳ್ತಾರೆ. ಸ್ನೇಹಿತರೆ, ಇದಾಗಿತ್ತು ಫೇಸ್ ವ್ಯಾಲ್ಯೂ ಅಂದ್ರೆ. ಸರ್ ಬುಕ್ ವ್ಯಾಲ್ಯೂ ಅಂದ್ರೆ ಏನು ನೋಡಿ. ಬುಕ್ ವ್ಯಾಲ್ಯೂ ಅಂದ್ರೆ ಅಕಾರ್ಡಿಂಗ್ ಟು ಬುಕ್ಸ್ ಆಫ್ ಅಕೌಂಟ್ಸ್ ಒಂದು ಕಂಪನಿ ಮುಚ್ಚ ಹೋದ್ರೆ ಒಬ್ಬ ಶೇರ್ ಹೋಲ್ಡರ್ ಎಷ್ಟು ಸಿಗುತ್ತೆ ಅಂತ ಹೇಳುವುದೇ ಬುಕ್ ವ್ಯಾಲ್ಯೂ. ಅನ್ಕೊಳ್ಳೋಣ, ಒಂದು ಕಂಪನಿಗೆ 1,000 ಕೋಟಿಯಷ್ಟು ಆಸ್ತಿಗಳಿದೆ. ಆ ಕಂಪನಿನ ಕ್ಲೋಸ್ ಮಾಡಬೇಕು ಇದೇ ಸಮಯಕ್ಕೆ ಅಂತ ಯೋಚನೆ ಮಾಡಿದಾಗ ಆ 1,000 ಕೋಟಿಗಳನ್ನೆಲ್ಲ ಆಸ್ತಿಗಳನ್ನು ಮಾರಿದ ನಂತರ ನಮಗೆ ಕೈಯಲ್ಲಿ ಸಿಗೋದು 1,000 ಕೋಟಿ. ಅದರಲ್ಲಿ ಒಂದು 600 ಕೋಟಿ ಸಾಲಗಳಿದೆ ಅಂದರೆ ಅದನ್ನು ತೀರಿಸ್ಬಿಡೋಣ. ಉಳಿದಿರ್ತಕ್ಕಂಥದ್ದು ಎಷ್ಟು ಸ್ನೇಹಿತರೆ ಅಂದರೆ 400 ಕ್ರೋರ್ಸ್. ಈ 400 ಕ್ರೋರ್ಸ್ ಯಾರ್ದು ಅಂತ ಕೇಳಿದ್ರೆ ಇದು ಶೇರ್ ಹೋಲ್ಡರ್ಸ್ದು. ಅನ್ಕೋಣ, ಟೋಟಲ್ 1 ಕೋಟಿ ಶೇರ್ಸ್ಗಳಿದೆ ಅಂದರೆ ಒಂದು ಶೇರಿನ ಬೆಲೆ 400 ರೂಪಾಯಿ ಆಯಿತು. ದಿಸ್ ಈಸ್ ಕಾಲ್ಡ್ ಆಸ್ ಬುಕ್ ವ್ಯಾಲ್ಯೂ. ಇದರ ಪ್ರಾಮುಖ್ಯತೆ ಎಲ್ಲಿ ಬರುತ್ತೆ ಅಂದರೆ, ನಾವು ಯಾವಾಗಲೂ ಯಾವುದೇ ಶೇರ್ಗಳನ್ನು ಖರೀದಿ ಮಾಡುವಾಗ ನಾವು ಬುಕ್ ವ್ಯಾಲ್ಯೂನ ಯಾವಾಗಲೂ ಪರಿಗಣಿಸಲೇಬೇಕು. ಅರೆ ಕಂಪ್ನಿ ಕ್ಲೋಸ್ ಆದರೆ 400 ರೂಪಾಯಿ ಬರುತ್ತೆ, ಆದರೆ ಮಾರ್ಕೆಟ್ನಲ್ಲಿ ಅದ್ರ ಬೆಲೆ ಕೇವಲ 100 ರೂಪಾಯಿ ಸಿಗ್ತಾ ಇದೆ ಅಂದ್ರೆ ಅರ್ಥ 400 ರೂಪಾಯಿದ ಶೇರ್ ಇರ್ತಕ್ಕಂಥ ಬೆಲೆ ಇರ್ತಕ್ಕಂಥ ಕಂಪನಿ
₹100 ಸಿಗ್ತಾ ಇದೆ ಅಂದ್ರೆ 75% ಡಿಸ್ಕೌಂಟಿಗೆ ಸಿಗ್ತಾ ಇದೆ ಅಂತ ಅರ್ಥ. ದಟ್ ಈಸ್ ದ ರಿಯಲ್ ಮೀನಿಂಗ್ ಆಫ್ ಬುಕ್ ವ್ಯಾಲ್ಯೂ ಮೈ ಡಿಯರ್ ಫ್ರೆಂಡ್ಸ್. ಸೊ ಹಾಗಾದ್ರೆ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಏನ್ ಸರ್ ಅಂದ್ರೆ, ಇಟ್ ಈಸ್ ಅ ಪ್ರೈಸ್ ಡಿಟರ್ಮೈನ್ಡ್ ಬೈ ದ ಇನ್ವೆಸ್ಟರ್ಸ್ ಅಂಡ್ ಟ್ರೇಡರ್ಸ್ ಬೇಸ್ಡ್ ಆನ್ ದಿ ಡಿಮಾಂಡ್ ಸಪ್ಲೈ ನ್ಯೂಸ್. ಈ ಬೆಲೆ ಒಬ್ಬ ಎಂಡ್ ಇನ್ವೆಸ್ಟರ್, ಒಬ್ಬ ಹೂಡಿಕೆದಾರರು, ಟ್ರೇಡರ್ಸ್ಗಳು ಫಿಕ್ಸ್ ಮಾಡಿರ್ತಕ್ಕಂಥ ಬೆಲೆ. ಯಾವ ಆಧಾರದ ಮೇಲೆ? ಡಿಮಾಂಡ್, ಸಪ್ಲೈ, ಯಾವುದೋ ಒಂದು ಒಳ್ಳೆ ನ್ಯೂಸೋ ಅಥವಾ ಕೆಟ್ಟ ನ್ಯೂಸೋ, ಈ ರೀತಿಯ ಒಂದು ನ್ಯೂಸ್ಗಳ ಆಧಾರಿತವಾಗಿ ಶೇರಿನ ಬೆಲೆಯಲ್ಲಿ ಏನು ಏರಿಳಿತಗಳು ಕಾಣುತ್ತೋ ಆ ಬೆಲೆಗೆ ನಾವು ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಸೊ ಸ್ನೇಹಿತರೆ, ಹಾಗಾದ್ರೆ ನಮ್ಗೆ ಇವತ್ತು ಅರ್ಥ ಆಯ್ತು ಫೇಸ್ ವ್ಯಾಲ್ಯೂ ಅಂದ್ರೇನು, ಬುಕ್ ವ್ಯಾಲ್ಯೂ ಅಂದ್ರೇನು, ಹಾಗೂ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೇನು. ಸೊ ಫೇಸ್ ವ್ಯಾಲ್ಯೂ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದಿ ಮಾರ್ಕೆಟ್ ವ್ಯಾಲ್ಯೂ, ಬಟ್ ಈ ಕಾರ್ಪೊರೇಟ್ ಆಕ್ಷನ್ಸ್ ಇರ್ತಕ್ಕಂಥ ಡಿವಿಡೆಂಡ್ ಈಲ್ಡ್ ಇರ್ಬೋದು ಅಥವಾ ಸ್ಪ್ಲಿಟ್ಟಿಂಗ್ ಇರ್ಬೋದು, ಇದರಲ್ಲಿ ನಮಗೆ ಈ ಒಂದು ಫೇಸ್ ವ್ಯಾಲ್ಯೂ ಪ್ರಾಮುಖ್ಯತೆ ನಮ್ಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಕಲಿಕೆಗೆ ಯಾವುದೇ ಇತಿಮಿತಿ ಇಲ್ಲ, ಹಾಗೂ ಕಲಿಕೆಗೆ ಕೊನೆ ಅನ್ನೋದು ಇಲ್ಲ. ಕೊನೆ ಉಸಿರಿರೋ ತನಕ ನಾವು ಕಲಿತಾನೆ ಇರ್ತೀವಿ ಜೀವನದಲ್ಲಿ ಒಂದಾದ್ರೂ ಒಂದು ಪಾಠವನ್ನು. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ ಎಷ್ಟು ಇನ್ಫಾರ್ಮೇಷನ್ಗಳು, ಎಷ್ಟು ಐಡಿಯಾಗಳು, ಎಷ್ಟು ನಾಲೆಜ್ ನಮ್ಮ ಹತ್ರ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ನಾವು ದುಡ್ಡನ್ನು ಕೂಡ ಮಾಡ್ಬೋದು. ನೋಡ್ಕೊಂಬರೋಣ, ಇದು ಸ್ಕ್ರೀನ್ನಲ್ಲಿ ಏನಾದರೂ ಫಾರ್ ಎಕ್ಸಾಂಪಲ್ screener.in ಹಾಕಿದರೆ ಯಾವ ರೀತಿ ಕಾಣುತ್ತೆ ಅಂತ ಬನ್ನಿ. ಸ್ನೇಹಿತರೆ, ನಾವು ತೊಗೊಂಡಿರ್ತಕ್ಕಂಥದ್ದು ಟಾಟಾ ಮೋಟಾರ್ಸ್. ಈಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ₹718. ಎಸ್, ನಮಗೆ ಆಲ್ರೆಡಿ ಬೋಲ್ಡ್ ಮಾಡಿದ್ದೀನಿ. ₹718 ಇಸ್ ದ ಕರೆಂಟ್ ಮಾರ್ಕೆಟ್ ಪ್ರೈಸ್. ಬುಕ್ ವ್ಯಾಲ್ಯೂ ಈಸ್ ₹315. ಅಂದರೆ ಕಂಪ್ನಿ ಏನಾದರೂ ಮುಚ್ಚೋದ್ರೆ ಟಾಟಾ ಮೋಟಾರ್ಸ್, ಒಬ್ಬ ಶೇರ್ ಹೋಲ್ಡರ್ಗೆ ₹315 ಸಿಗುತ್ತೆ ಅನ್ನೋದು ಮೀನಿಂಗು. ಅದೇ ರೀತಿ ಫೇಸ್ ವ್ಯಾಲ್ಯೂ ಎಷ್ಟಿದೆ ಈ ಕಂಪ್ನಿದು? ಎಸ್, ಕಂಪ್ನಿಯ ಕರೆಂಟ್ ಮಾರ್ಕೆಟ್ ಪ್ರೈಸ್ ₹718 ಇರಬಹುದು, ಆದರೆ ಫೇಸ್ ವ್ಯಾಲ್ಯೂ ಈಸ್ ಓನ್ಲಿ ₹2. ಸೊ ನಾವು ಇತ್ತೀಚೆಗೆ ನೋಡಿದ್ವಿ, ಕಂಪನಿ ಹ್ಯಾಸ್ ಡಿಕ್ಲೇರ್ಡ್ 300% ಡಿವಿಡೆಂಡ್ ಅಂತ ಕೇಳಿದ್ವಿ. ಸೊ ಅರ್ಥ ಇಸ್ ವೆರಿ ಕ್ಲಿಯರ್. ₹6 ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ದಾರೆ, ವಿಚ್ ಈಸ್ ನಥಿಂಗ್ ಬಟ್ 300%. 300% ಆಫ್ ₹2, ₹6. ದಟ್ ಈಸ್ ದ ಮೀನಿಂಗ್. ಸೊ ಇನ್ಮೇಲಿಂದ ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ದಾರೆ ಅಂದರೆ ಎದ್ರ ಮೇಲೆ ಮಾಡಿರ್ತಾರೆ? ಫೇಸ್ ವ್ಯಾಲ್ಯೂ ಮೇಲೆ ಮಾಡಿರ್ತಾರೆ ಅಂತ ನಮ್ಗೆ ಗೊತ್ತಾಯ್ತು. ಸ್ನೇಹಿತರೆ, ಎಲ್ಲರಿಗೂ ಸಿಹಿ ಸುದ್ದಿ. 30ನೇ ತಾರೀಕು ಮೇ 2025 ನಮ್ಮ ಹೊಸ ಬ್ರಾಂಚ್ ಹುಬ್ಬಳ್ಳಿನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಿದ್ಯಾನಗರದ ಸ್ಟೆಲ್ಲರ್ ಮಾಲ್ನಲ್ಲಿ 3rd ಫ್ಲೋರ್ನಲ್ಲಿ ನಮ್ಮ ಆಫೀಸ್ ಓಪನ್ ಆಗ್ತಾ ಇದೆ. ನೀವೆಲ್ಲರೂ ಬಂದು ಹಾರೈಸಿ ನಮ್ಮನ್ನ ಅಂತ ಕೇಳ್ಕೊತಾ ಇದೆ ನಿಮ್ಮಲ್ಲಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಫೇಸ್ ವ್ಯಾಲ್ಯೂ ಅಂದ್ರೇನು, ಬುಕ್ ವ್ಯಾಲ್ಯೂ ಅಂದ್ರೇನು, ಮಾರ್ಕೆಟ್ ವ್ಯಾಲ್ಯೂ ಅಂದ್ರೇನು ಅದನ್ನು ಹೇಳ್ಕೊಡುವ ಒಂದು ಪ್ರಯತ್ನ ಮಾಡಿದ್ದೀನಿ. ನಿಮಗೆ ಇದು ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಬಟನ್ನ, ಹಾಗೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನು ಮರಿಬೇಡಿ. ಜೊತೆಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸ್ಟಾಕ್ ಮಾರ್ಕೆಟ್ನ ಸಂಪೂರ್ಣ ಶಿಕ್ಷಣ, ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್, ಇಂಡಿಕೇಟರ್ ಅನಾಲಿಸಿಸ್, ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್, ಚಾಣಕ್ಯ ಅನಾಲಿಸಿಸ್, ಹಾಗೂ ಸಪ್ತ ಸ್ವರಗಳ ಬಗ್ಗೆ ಜ್ಞಾನ. ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ? ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.